ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಗಿಲ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ಬಿಗಿಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಬಿಗಿಲ್ ಮೂವಿಯಲ್ಲಿ ವಿಜಯ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ತ್ರಿಷಾ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಈ ಮೂವಿಯು ಒಂದು ಫೋರ್ಸ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಬಿಗಿಲ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 18 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 36.5 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಬಿಗಿಲ್ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ವಿಜಯ್ ಅವರು ಡಬಲ್ ಆ್ಯಕ್ಟಿಂಗನ್ನು ಮಾಡಿರ್ತಾರೆ ಅಂತಾರೆ. ಅವ್ರ ತಂದೆಯಾಗಿ ಮತ್ತು ಒಂದು ಮಗನಾಗಿ ಡಬಲ್ ಆ್ಯಕ್ಟಿಂಗನ್ನು ಮಾಡ್ತಿರ್ತಾರೆ ಮತ್ತು ತಂದೆಯವರು ಕೂಡ ಒಂದು ರೌಡಿ ಶೀಟರ್ ಆಗಿರ್ತಾರೆ. ಅಂದರೆ ಅವರು ಒಂದು ರೌಡಿಯಲ್ಲಿ ಒಂದು ಹೆಸರನ್ನು ಮಾಡಿರ್ತಾರೆ ಮತ್ತು ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ಅಷ್ಟೊಂದು ಕೂಡ ಗೊತ್ತಿರೋದಿಲ್ಲ. ಅಂದಾಗೆ ಮಗನೂ ಕೂಡ ಸ್ಪೋರ್ಟ್ಸಲ್ಲಿ ಇರ್ತಾರೆ ಮತ್ತು ಮಗನಿಗೆ ಫುಟ್ಬಾಲ್ ಅಂದರೆ ಫುಲ್ಲು ಇಷ್ಟವಾಗಿರುತ್ತೆ ಗೈಸ್. ಅವಾಗ ಏನು ಮಾಡ್ತಾರೆ, ಫುಟ್ಬಾಲಲ್ಲಿ ನ್ಯಾಷನಲ್ಸ್ ಟೀಮ್ಗೆ ಸೆಲೆಕ್ಟನ್ನು ಮಾಡ್ತಾರೆ. ಆವಾಗೇನಾಗುತ್ತೆ, ವಿಜಯ್ ಅವರನ್ನು ಕೂಡ ನ್ಯಾಷನಲ್ಸ್ ಟೀಮ್ಗೆ ಸೆಲೆಕ್ಟ್ ಮಾಡಿರೋದಿಲ್ಲ. ಅಲ್ಲಿ ಕೋಚ್ಗಳೆಲ್ಲ ಕೂಡ ನ್ಯಾಷನಲ್ಗೆ ಕ್ಯಾಪ್ಟನ್ ಮಾಡಬೇಕು ಅಂತ ವಿಜಯ್ ಅವರು ಮಾತಾಡಿರ್ತಾರೆ. ಆದರೆ ಸೆಲೆಕ್ಟರ್ಸ್ಗಳು ಕೂಡ ವಿಜಯನ್ನು ಕೂಡ ಸೆಲೆಕ್ಟರ್ಸ್ ಮಾಡಿಸಿರಲಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ವಿಜಯ್ ಅವರ ತಂದೆಗೆ ಕೂಡ ಗೊತ್ತಾಗುತ್ತೆ. ಅಂತಾರೆ ಏನು ಮಾಡ್ತಿದ್ದಾರೆ, ನೀನು ಏನಕ್ಕೆ ಈ ರೀತಿ ಸೆಲೆಕ್ಟ್ ಆಗಿಲ್ಲ ಅಂತ ಕೂಡ. ಅವಾಗೇನು ಮಾಡ್ತಾರೆ, ವಿಜಯ್ ಅವರು ಕೂಡ ಹೋಗಿ ಅಲ್ಲಿ ಕೇಳ್ತಾರೆ. ಅವಾಗ ನೀ ಏನು ಮಾಡ್ತಾರೆ ಅಂತಾರೆ, ನೀನು ರೌಡಿ ಆಗಿದೆಯಾ, ನಿನ್ನಿಂದ ನಿನ್ನ ಮಗನಿಗೆ ಕೂಡ ಏನಾದ್ರು ಆಗುತ್ತೆ ಮತ್ತು ಅಲ್ಲಿ ಸ್ಪೋರ್ಟ್ಸ್ ಆದಾಗ ನಿನ್ನ ಮೇಲಿರೋ ದ್ವೇಷಕ್ಕೆ ತನ್ನ ಮಗನನ್ನು ಕೂಡ ಏನಾರು ಮಾಡಿದ್ರೆ ಏನು ಮಾಡ್ತೀಯ ಅಂತ ಕೂಡ ತನ್ನ ಮಗನನ್ನು ಕೂಡ ಸ್ಪೋರ್ಟ್ಸ್ ಮನ್ಗೆ ಕೂಡ ಸೇರಿಸೋದಿಲ್ಲ. ಅವಾಗೇನು ಮಾಡ್ತಾರೆ, ಅವರ ಸ್ಪೋರ್ಟ್ಸರ್ ಸೆಲೆಕ್ಟರ್ಸ್ ಕೂಡ ನಿನಗೆ ಇಷ್ಟು ದುಡ್ಡು ಕೊಡು, ನಿನ್ನ ಮಗನನ್ನು ಕೂಡ ಸೇರಿಸ್ಕೋತೀನಿ, ಇಲ್ಲ ಅಂತಾರೆ ಸೇರಿಸೋಲ್ಲ ಅಂತ ಕೂಡ ಹೇಳ್ತಾರೆ ಗೈಸ್. ಮತ್ತೇನಾಗುತ್ತೆ, ಅಲ್ಲಿ ಕೂಡ ಅವರು ಕೂಡ ಸೇರಿಸ್ತಾರೆ ಮತ್ತು ವಿಜಯ್ ಅವರು ಕೂಡ ನ್ಯಾಷನಲ್ಸ್ ಚಾಂಪಿಯನ್ಗೆ ಸೆಲೆಕ್ಟ್ ಆಗ್ತಾರೆ. ಮತ್ತು ನ್ಯಾಷನಲ್ಸ್ ಚಾಂಪಿಯನ್ಗೆ ಆಡಬೇಕಾದ್ರೆ ಹೋದಾಗ ಏನಾಗುತ್ತೆ, ವಿಜಯ್ ಅವರ ತಂದೆಯವರನ್ನು ಕೂಡ ಸಾಯಿಸಿಬಿಡ್ತಾರೆ. ಆವಾಗ ಏನಾಗುತ್ತೆ, ಅವರು ನ್ಯಾಷನಲ್ಸ್ ಟೀಮಿಂದ ಹೊರಗೆ ಬಿಡ್ತಾರೆ ಮತ್ತು ಅವರು ಕೂಡ ಒಂದು ರೌಡಿಯಲ್ಲಿ ಕೂಡ ಬರ್ತಾ ಇರ್ತಾರೆ. ಮತ್ತೇನಾಗುತ್ತೆ, ಅವರ ಟೀಮು ಕೂಡ ನ್ಯಾಷನಲ್ ಟೀಮಲ್ಲಿ ಕೂಡ ಗೆಲ್ಲೋದಿಲ್ಲ. ಅವರೇನು ಮಾಡ್ತಾರೆ, ಒಂದು ಗರ್ಲ್ಸು ಟೀಮನ್ನು ಕೂಡ ಕಟ್ತಾರೆ. ಗರ್ಲ್ಸು ಟೀಮಿಂದ ಅಲ್ಲಿ ಕೂಡ ಎಲ್ಲರೂ ಕೂಡ ನ್ಯಾಷನಲ್ಸ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಅಲ್ಲಿ ಕೂಡ ವಿಜಯ್ ಅವರು ಕೂಡ ಅವರ ತಂದೆಯವರ ಸಾಯಿಸಿರ್ತಾರಲ್ಲ, ಅಲ್ಲಿ ಕೂಡ ರಿವೆಂಜನ್ನು ಕೂಡ ತಗೋತಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಈ ಬಿಗಿಲ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಾಕಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್.